ಬನ್ನಿ ಎಲ್ಲರೂ ಕೂತ್ಕೊಳ್ಳಿ. ಈ ನನ್ನ ಚಿಕ್ಕ ಭಾಷಣ ಆದಮೇಲೆ ಫ್ಯಾನ್ಸಿ ಡ್ರೆಸ್ ಇದೆ. ಸೊ ಯಾರ್ಯಾರು ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಕ್ಕಳು ಭಾಗವಹಿಸಕ್ಕೆ ಬಂದಿದ್ದಾರೆ ದಯವಿಟ್ಟು ರೆಡಿಯಾಗಿ ಈ ಕಡೆ ಸೈಡ್ ಬನ್ನಿ. ಮೇಘಾ ರಾವ್ ಇಸ್ ಕಲೆಕ್ಟಿಂಗ್ ದ ನೇಮ್ಸ್ ಫಾರ್ ಫ್ಯಾನ್ಸಿ ಡ್ರೆಸ್. ದಯವಿಟ್ಟು ರೆಡಿಯಾಗಿ ನೆಕ್ಸ್ಟ್ ಪ್ರೋಗ್ರಾಮು. ನಾವು ಹೇಳ್ದಂಗೆ ಕನ್ನಡ ಕೂಟ ಲಾಸ್ಟ್ ಇಯರ್ ದೀಪಾವಳಿಯಲ್ಲಿ ಈ ಹೊಸ ಕಮಿಟಿ ಸ್ಟಾರ್ಟ್ ಆಯಿತು. ಈ ಕಮಿಟಿಯವರು ಒನ್ ಆಫ್ ದ ಥಿಂಗ್ಸ್ ದಟ್ ಯು ಆರ್ ಟ್ರೈಂಗ್ ಟು ಡೂ ಇಸ್ ಟೈಮ್ ಸರಿಯಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ. ಆದ್ದರಿಂದ ಇವತ್ತು ಹೆಮ್ಮೆಯಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ 3:30 ಸ್ಟಾರ್ಟ್ ಮಾಡಿದ್ವಿ. 3 to 3:30 ವಾಸ್ ಅವರ ಸೋಷಲ್ ಅವರು. ಸೊ ನಾವೆಲ್ಲ ಬಂದು ಕರೆಕ್ಟಾಗಿ ಸ್ಟಾರ್ಟ್ ಮಾಡೋದಕ್ಕೆ, ನೀವೆಲ್ಲ ಬಂದು ಕರೆಕ್ಟಾಗಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಹೋದ ವರ್ಷ ಹೊಸ ಕಮಿಟಿ ಸ್ಟಾರ್ಟ್ ಆದಮೇಲೆ ಮೊದಲು ಈ ವರ್ಷ ಯುಗಾದಿ ಫಂಕ್ಷನ್ನು ವಲ್ಲಭ್ ಧಾಮಲ್ಲಿ ಬಹಳ ಧಾಮ್ಧೂಮಿಂದನೇ ಮಾಡಿದ್ವಿ. ಅದಾದಮೇಲೆ ಈ ವರ್ಷ ಗ್ಲಾಸ್ಟನ್ಬರಿಯಲ್ಲಿ ಪಿಕ್ನಿಕ್ ಮಾಡಿದ್ವಿ. ಅದಾದಮೇಲೆ ನಾವು ಹೇಮಂತ ಗಾನನೂ ಮಾಡಿದ್ವಿ ಈ ವರ್ಷ ಬಿಗಿನಿಂಗಲ್ಲಿ. ಯಾರ್ಯಾರಿಗೆ ಹಾಡುವ ಪ್ರತಿಭೆ ಇತ್ತೋ ಅವರೆಲ್ಲ ಬಂದು ಇಟ್ ವಾಸ್ ಎ ವೆರಿ ನೈಸ್ ಅಕೇಶನ್. ಇನ್ನೊಂದು ಏನು ಸಂತೋಷದ ಸುದ್ದಿ ಅಂದರೆ ನಮ್ಮ ಎಲ್ಲ ಪ್ರೋಗ್ರಾಮ್ಗಳು ಬಹಳಷ್ಟು ನಾವು ಎಷ್ಟು ಜನ ಯೋಚಿಸಿದ್ವೋ ಅದಕ್ಕಿಂತ ಜಾಸ್ತಿನೇ ಜನ ಬಂದಿದ್ದಾರೆ. ಇವತ್ತು ಸಹ ಈವೈಟಲ್ಲಿ ಆಲ್ಮೋಸ್ಟ್ 150 ಜನ ಸೈನ್ ಅಪ್ ಮಾಡಿದ್ದಾರೆ, ಬರ್ತಾರೆ. ಇನ್ನೂ ಎಲ್ಲರಿಗೂ ಗೊತ್ತು ಹಬ್ಬದ ಊಟ ಇದೆ ಅಂತ. ಸೊ ಎಲ್ಲರೂ ಕೂತ್ಕೊಂಡು ಯಾರ್ಯಾರು ಮಕ್ಕಳಿದೆಯೋ ದಯವಿಟ್ಟು ನಿಮ್ಮ ಮಕ್ಕಳನ್ನು ನಿಮ್ಮ ಜೊತೆ ಕೂರಿಸ್ಕೊಂಡು ಪ್ರೋಗ್ರಾಮ್ನ ಇಲ್ಲಿ ನೋಡಕ್ಕೆ ಬನ್ನಿ. ಹೋದ ವರ್ಷ ದೀಪಾವಳಿ ಫಂಕ್ಷನಲ್ಲಿ ಕಪಲ್ ಆಫ್ ಇನ್ಸಿಡೆಂಟ್ಸ್ ಆಗಿದ್ದರಿಂದ ಎಷ್ಟೊಂದು ಜನ ಹೇಳಿದ್ರು, ಯಾಕೆ ನೀವು ಮಕ್ಕಳನ್ನ ಓಡಾಡಕ್ಕೆ ಬಿಡ್ತೀರಾ, ಅಮೇರಿಕನ್ ಫಂಕ್ಷನ್ನಲ್ಲಿ ನಿಮ್ಮ ಮಕ್ಕಳು ಅದೇ ಮಕ್ಕಳು ಕೂತಿರ್ತಾರೆ ಪಕ್ಕ ಅಂತ. ಎಷ್ಟೊಂದು ಜನ ಹೇಳಿದ್ರು ಬೇಬಿ ಸಿಟ್ಟಿಂಗ್ ಮಾಡಿ ಮಕ್ಕಳಿಗೆ ಬೇರೆ ಮಾಡಿ ಅಂತ. ನಾವದೆಲ್ಲ ಯೋಚಿಸ್ಬಿಟ್ಟು ನಾವು ಯಾಕೆ ಈ ಫಂಕ್ಷನ್ ಮಾಡ್ತೀವಿ ಅಂದರೆ, ನಾವು ನಮ್ಮ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಕನ್ನಡ ಕಲೀಲಿ, ಸ್ಟೇಜ್ ಮೇಲೆ ಬರಲಿ ಅಂತ. ಆದ್ದರಿಂದ ಬೇರೆ ಪಿಕ್ಚರ್ ಹಾಕೋದು, ಬೇಬಿ ಸಿಟ್ಟಿಂಗ್ ಬೇಡ, ನಮ್ಮ ಮಕ್ಕಳನ್ನ ನಾವು ಇಲ್ಲೇ ಕೂರಿಸ್ಕೊಳ್ತೀವಿ, ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ವಿ ಕಮಿಟಿ ಪರವಾಗಿ. ಆದ್ದರಿಂದ ನಿಮ್ಮೆಲ್ಲರ ಕೋಆಪ್ರೇಷನ್ ಬೇಕು ಇವತ್ತು. ದಯವಿಟ್ಟು ಯಾರು ಚೇಷ್ಟೆ ಮಾಡೋ ಮಕ್ಕಳಿದ್ದಾರೆ, ನಿಮಗೆ ಗೊತ್ತು ಯಾರು ಅವರು ಅಂತ, ದಯವಿಟ್ಟು ಅವ್ರನ್ನ ಕೂರಿಸ್ಕೊಂಡು ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕಾರ್ಯಕ್ರಮವನ್ನು ಇವತ್ತು ನೋಡೋಕ್ಕೆ ಹೇಳಿ. ತುಂಬ ಜನ ಮಕ್ಕಳು ಭಾಗವಹಿಸೋಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಈ ವರ್ಷ ನಾವಿಕಾ ಆಯಿತು ಬಾಸ್ಟನ್ನಲ್ಲಿ. ಹೊಯ್ಸಳ ಕನ್ನಡ ಕೂಟ ವಾಸ್ ಒನ್ ಆಫ್ ದಿ ಕೋ ಸ್ಪಾನ್ಸರರ್ಸ್ ಆಫ್ ಆ ಫಂಕ್ಷನ್ಗೆ. ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಬಂತು. ಅಕ್ಕ ಮಿಕ್ಕಿದ್ದೆಲ್ಲ ಎಷ್ಟೊಂದು ಪ್ರೋಗ್ರಾಮ್ಗಳು ಫಾರ್ ಸೆವೆರಲ್ ಇಯರ್ಸು ಏನೇನೋ ಶಾರ್ಟೇಜ್ ಅದು ಎಲ್ಲ ಆಯಿತು. ಈ ವರ್ಷ ನಾವಿಕಾ ವಾಸ್ ಅನ್ ಎಕ್ಸಲೆಂಟ್ ಒನ್. ಆ್ಯಂಡ್ ನಾವೆಲ್ಲ ಖುಷಿಯಾಗಿ ಹೇಳ್ತೀವಿ, ನಾವು ಕೋ ಸ್ಪಾನ್ಸರ್ಸ್ ಅಂತ. ನಮ್ಮ ಹೊಯ್ಸಳ ಕನ್ನಡ ಕೂಟದಿಂದ ನನ್ನ ಹೆಂಡತಿ ಪ್ರಿಯಾ ಹರಿಯಾಡಿ, ಆಮೇಲೆ ರಘು ಸೋಸಲೆ, ಸದಾನಂದ್ ಮಸರೂರು, ಸುಂದರೇಶ್ ಬಾನಾವರ್ ಮತ್ತು ನಾಗರಾಜ್ ಮಹೇಶ್ವರಪ್ಪ ಬೇರೆ ಬೇರೆ ಕಮಿಟಿಯಲ್ಲಿದ್ದರು. ಅಕಸ್ಮಾತ್ ಯಾರ ಹೆಸರು ಮರ್ತೋದ್ರೆ ಕ್ಷಮಿಸ್ಬೇಡಿ. ಈ ಕಮಿಟಿ ಬಿಟ್ಟು ನಮ್ಮ ಹೊಯ್ಸಳ ಕನ್ನಡ ಕೂಟದವರು ಅಲ್ಲಿರುವ ಮೆರವಣಿಗೆ ಮತ್ತು ಇನಾಗ್ರೇಷನ್ ಡ್ಯಾನ್ಸು, ಇನಾಗ್ರೇಷನ್ ಸಾಂಗು ಇವೆಲ್ಲ ಬಹಳ ಚೆನ್ನಾಗಿ ನಡೆಸ್ಕೊಟ್ರು. ಫ್ರಮ್ ದ ಹೊಯ್ಸಳ ಕನ್ನಡ ಕೂಟ ಕಮಿಟಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದೀಪಾವಳಿ ಫಂಕ್ಷನ್ನು ಬಹಳಷ್ಟು ವಾರಗಳಿಂದ ನಾವು ಪ್ಲ್ಯಾನ್ ಮಾಡ್ತಾ ಬಂದಿದ್ದೀವಿ. ಒಳ್ಳೊಳ್ಳೆ ಪ್ರೋಗ್ರಾಮ್ಸು ಮತ್ತು ಒಳ್ಳೊಳ್ಳೆ ಊಟ ಇದೆ, ಆರಾಮಾಗಿ ಕೂತ್ಕೊಂಡು ನೋಡಿ. ಯಾರ್ಯಾರು ಮೆಂಬರ್ಶಿಪ್ ಆಗಿಲ್ವೋ ದಯವಿಟ್ಟು ಆ್ಯನ್ಯಲ್ ಮೆಂಬರ್ಶಿಪ್ಪು ಇಲ್ಲರೆ ಲೈಫ್ ಮೆಂಬರ್ಶಿಪ್ ಕನ್ಸಿಡರ್ ಮಾಡಿ. ಇಟ್ಸ್ ಎ ವೆರಿ ಸ್ಮಾಲ್ ಅಮೌಂಟ್, ಬಟ್ ಇಟ್ಸ್ ಎ ಕಮಿಟ್ಮೆಂಟ್. ನಾವು ಬರ್ತೀವಿ ಮಾಡ್ತೀವಿ ಅಂತ. ಈಗ ಸದ್ಯಕ್ಕೆ ನಮ್ಮ ಹೊಯ್ಸಳ ಕನ್ನಡ ಕೂಟ ಕಮಿಟಿ ಮೆಂಬರ್ಸಲ್ಲಿ 14 ಫ್ಯಾಮಿಲೀಸ್ ಇದ್ದಾರೆ. 14 ಫ್ಯಾಮಿಲೀಸ್ ಸಾಕಾಗಲ್ಲ, ಇನ್ನೂ ಬೇಕು. ಯಾಕೆಂದರೆ ನೀವು ಯೋಚಿಸ್ಬೋದು ಇಂಥ ಫಂಕ್ಷನ್ ಮಾಡೋಕ್ಕೆ ಎಷ್ಟೆಷ್ಟು ಚಿಕ್ಕ ಇದಿರುತ್ತೆ ಅಂತ. ಅವರೆಲ್ಲ ಒಟ್ಟಿಗೆ ಬಂದುಬಿಟ್ಟು ಇಟ್ಸ್ ಎ ಗ್ರೇಟ್ ಟೀಮ್ ವರ್ಕ್. ಐ ಆಮ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ಮೈ ಟೀಮ್ ಮೆಂಬರ್ಸ್. ಸೊ ಅಕಸ್ಮಾತ್ ನಿಮ್ಗೆ ಇವತ್ತು ಯಾರು ಹೊಯ್ಸಳ ಕನ್ನಡ ಕೂಟದ ಕಮಿಟಿ ಮೆಂಬರ್ಸ್ ಸಿಕ್ಕಿದ್ರೆ ಅವ್ರಿಗೆ ಹೇಳಿ ಹೌ ಮಚ್ ಯು ಅಪ್ರಿಷಿಯೇಟ್ ಈ ಎಫರ್ಟು ಅಂತ. ಇಲ್ಲಿ ಕನೆಕ್ಟಿಕಟ್ಟಲ್ಲಿ ಎಷ್ಟೊಂದು ಬೇರೆ ಬೇರೆ ಕೂಟಗಳಿದೆ, ಎಷ್ಟೊಂದು ಬೇರೆ ಬೇರೆ ಟೆಂಪಲ್ ಕಮಿಟಿಗಳಿದೆ. ಎಲ್ಲದರಲ್ಲೂ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಬಿಟ್ಬಿಟ್ಟು ನಾವಿಲ್ಲಿ ಬಂದುಬಿಟ್ಟು ನಮ್ಮ ಹೊಯ್ಸಳ ಕನ್ನಡ ಕೂಟನ ನಾವು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತೀವಿ, ಕನ್ನಡನ ಕಲಿಸ್ತೀವಿ ಮಕ್ಕಳಿಗೆ ಅಂತ ಮಾಡೋಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. I think
think I covered most of the things I wanted to say. ಇನ್ನೊಂದು I do need to mention, ನಮ್ಮ ಲತಾ ಮತ್ತು ಅಶ್ವಥ್ ನಾರಾಯಣ ಅವರು they have actually donated a karaoke system. ಮತ್ತು ಇಲ್ಲಿರೋ ಲೈಟ್ಸ್ ಇವತ್ತು ಅಷ್ಟೇ ಅವ್ರು ಹೇಳಿದ್ರು ಇಲ್ಲಿ ಸ್ಟೇಜ್ ಮೇಲೆ ಲೈಟ್ ಚೆನ್ನಾಗಿಲ್ಲ, ಲೈಟ್ ಇದೆ ನಮ್ಮ ಹತ್ರ ಅಂದ್ಬಿಟ್ಟು ವಾಟ್ ಹಿ ಹ್ಯಾಡ್ ಡೊನೇಟೆಡ್ ಹಿ ರಿಮೈಂಡೆಡ್ ಅಸ್ ಟು ಕಮ್ ಅಂಡ್ ಯೂಸ್ ಇಟ್. ಮೊನ್ನೆ ದೀಪಾವಳಿ ಫಂಕ್ಷನ್ ಆದಾಗ ಇಲ್ಲಿ ಸ್ಟೇಜಲ್ಲಿ ಲೈಟ್ ಚೆನ್ನಾಗಿರಲಿಲ್ಲ. ಸೊ ವಿ ಥ್ಯಾಂಕ್ ದೆಮ್ ವೆರಿ ಮಚ್ ಫಾರ್ ದಿಸ್ ಡೊನೇಷನ್. ಇದೇ ಥರ ಮಿಕ್ಕಿದವರು ಬಂದ್ಬಿಟ್ಟು ನಮಗೆ ಮೈಕ್ ಸಿಸ್ಟಮ್ ನೀವು ನೋಡ್ದಂಗೆ ವರ್ಷನೂ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ವಿ ಬ್ಯಾಡ್ಲಿ ನೀಡ್ ಎ ಗುಡ್ ಸೌಂಡ್ ಸಿಸ್ಟಮ್. So we definitely will be willing to take up on anyone who wants to donate partially or fully to a good sound system. The main idea is that we should be self-sufficient and we don't have to rely on anyone. So thank you. ಕೂತ್ಕೊಳ್ಳಿ. ಬಹಳಷ್ಟು ಪ್ರೋಗ್ರಾಮ್ಗಳಿದೆ, ಮಕ್ಕಳ ಪ್ರೋಗ್ರಾಮ್ ಇದೆ, ಕೊನೆಗೆ ಒಂದು ಸ್ಪೆಷಲ್ ಡ್ರಾಮಾನೂ ಇದೆ. ಸೊ ಕೂತ್ಕೊಂಡು ಆರಾಮಾಗೆ ಮಧ್ಯ ಒಂದು ಬ್ರೇಕ್ ಇದೆ, ಶಾರ್ಟ್ ಬ್ರೇಕ್ ಇದೆ, ಅವಾಗ ಸ್ನ್ಯಾಕ್ಸ್ ಇದೆ. So we'll have a nice time. If at all you have any suggestions today, either today's program illa bere yenaru, you can talk to any of my Hoysala Kannada Kutta committee members, or you can talk to me personally itself. We are all willing to take criticism as well as appreciation. So thank you very much.